ಹಲೋ, ಎಲ್ಲರಿಗೂ ಸ್ವಾತಂತ್ರ್ಯದ ಶುಭಾಶಯಗಳು. ಈಗ ಮಿಥುನ ಲಗ್ನದವರಿಗೆ ಬುಧನು ಎಲ್ಲ ರಾಶಿಗಳಲ್ಲಿ ಇದ್ದಾರೆ. ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ? ನಮ್ಮ ಸಾರಾವಳಿಯ ಪ್ರಕಾರ, ಸಾರಾವಳಿಯವರು ಈ ಮೊದಲೇ ಹೇಳಿದ್ದಾರೆ. ಸಾರಾವಳಿ ಅಂದರೆ ಒಬ್ಬ ಸೇಜ್, ಆಯಿತಾ? ಅದನ್ನು ಈಗ ಒಂದೊಂದಾಗಿ ವಿಚಾರಿಸೋಣ. ಮೊದಲು ಸಾರಾವಳಿ ಹೇಳಿದ್ದು ಏನಂದರೆ, if Buddha occupies his exaltation Rashi at the time of one's birth, native will be quite virtuous, eloquent, skillful, will have knowledge of writing, be an exponent and poetry, be learned in fine, oblique, mechanical arts, be sweet in disposition, be liked by women, be not much virile, be the eldest son of the family, be honored by virtuous, be disposed to serve others, modest, argumentative, famous, charitable and strong. ಅದನ್ನೇ ಕನ್ನಡದಲ್ಲಿ ಬುಧನು ಕನ್ಯಾ ರಾಶಿಯಲ್ಲಿ ಉಚ್ಚನಾಗಿ ಕುಳಿತಿದ್ದಲ್ಲಿ ಅವರಲ್ಲಿ ಒಂದು ಮೊರಲ್ ಸ್ಟ್ಯಾಂಡರ್ಡ್ ಬಹಳ ಹೈ ಆಗಿರುತ್ತೆ ಅಂತ ಹೇಳ್ತಾರೆ. ಆಯಿತಾ? ಮಾತಿನಲ್ಲಿ ಸರಾಗ ಮತ್ತು ನಿರರ್ಗಳ ಹಾಗೂ ಬರೆಯುವುದರಲ್ಲಿಯೂ ಸರಾಗ ಮತ್ತು ನಿರರ್ಗಳವಾಗಿ ಬರೀತಾರೆ ಅಂತ. ಹಾಗೂ ಒಳ್ಳೆಯ ಸ್ಕಿಲ್ಸನ್ನು ತೋರಿಸುವವರಾಗಿರ್ತಾರೆ, ಭಾಳಷ್ಟು ತಿಳಿದವರಾಗಿರ್ತಾರೆ. ಬರೆಯುವುದರಲ್ಲಿಯೂ ಉತ್ತಮ ತಿಳುವಳಿಕೆ ಇರ್ತದೆ ಮತ್ತು ಅವರು ಬರೆದಂಥ ಆರ್ಟಿಕಲ್ನಲ್ಲಿ ಅದು ವ್ಯಕ್ತವಾಗ್ತಾರೆ. ಆಮೇಲೆ ಪದ್ಯದಲ್ಲಿ ಗೊತ್ತಾಗ್ತದೆ, ಅವರ ಬರೆಯುವಂಥ ಪದ್ಯದಲ್ಲಿ ಕಲೆಯಲ್ಲಿಯೂ ಲರ್ನೆಡ್ ಆಗಿರ್ತಾರೆ. ಕೆಲಸವನ್ನು ಹಂಚುವುದರಲ್ಲಿ ಅಥವಾ ಪೂರ್ಣಗೊಳಿಸುವಲ್ಲಿ ಬಹಳ ಆರಾಮ ಇರ್ತಾರೆ. ಓಕೆ. ಹೆಂಗಸರ ಪ್ರೀತಿಯ ಅನ್ನು ಗಳಿಸ್ತಾರೆ. ಲೈಕ್ಡ್ ಬೈ ವುಮನ್ ಅಂದರೆ ಎಲ್ಲ ಹೆಂಗಸರು, ಹೌದು, ಅದು ಕರೆಕ್ಟ್. ನಾನು ಎಲ್ಲೆಲ್ಲಿದ್ದರೂ ನನ್ನ ಸುತ್ತಮುತ್ತ ಹೆಂಗಸರು ಜಾಸ್ತಿ ಇರ್ತಾರೆ. ಬಿ ಲೈಕ್ಡ್ ಬೈ ವುಮನ್. ಮನೆಯಲ್ಲಿ ಹಿರೇ ಮಗನಾಗಿ ಚಿಮ್ಮುತ್ತಾರೆ. ಇದಂತೂ ಇಲ್ಲ, ನಾನು ಕಿರೇ ಮಗನಾಗಿ, ಹಿರೇ ಅಥವಾ ಕಿರಿ ಅಂತೇಳಿ ಹೇಳಬೇಕಿತ್ತೇನೋ ಗೊತ್ತಿಲ್ಲ. ಚಿಮ್ಮುತ್ತಾರೆ. ಬೇರೆಯವರ ಸೇವೆಗಾಗಿ ಇರ್ತಾರೆ ಅಂತ. ದೇ ಆರ್ ಫಾರ್ ಅದರ್ಸ್. ಎಸ್, ದಟ್ ಈಸ್ ಕರೆಕ್ಟ್. ಐ ಆಲ್ವೇಸ್ ಡೂ ಅದರ್ಸ್ ಡ್ಯೂಟೀಸ್. ಒಳ್ಳೆ ವಾದವನ್ನು ಮಾಡುವವರಾಗಿರ್ತಾರೆ, ಮಾಡೆಸ್ಟ್ ಕೂಡ ಆಗಿರ್ತಾರೆ, ಭಾಳ ಪ್ರಸಿದ್ಧಿಯೂ ಆಗಿರ್ತಾರೆ, ದಾನಿಗಳಾಗಿರ್ತಾರೆ ಮತ್ತು ಕಠಿಣ ಜೀವನವನ್ನು ನಡೆಸುವವರಾಗಿರ್ತಾರೆ. ಇವರೇ ನಮ್ಮ ಚಿಕ್ಕಪೇಟೆ ಬಳೆಪೇಟೆಯಲ್ಲಿರುವ ಗೂಡಂಗಡಿಯ ಕೋಟ್ಯಾಧೀಶರು. ಇವರೆಲ್ಲರಿಗೂ ಒಂದು ಸಲಾಂ ಅಂತ ಕನ್ಯಾ ರಾಶಿಯಲ್ಲಿದ್ದವರಿಗೆ ಹೇಳ್ಬೋದು. ಬುಧನು ಮೇಷದಲ್ಲಿದ್ದರೆ, ಇಫ್ ಬುಧ ಈಸ್ ಇನ್ ಮೇಷ ಅಟ್ ದಿ ಟೈಮ್ ಆಫ್ ಒನ್ಸ್ ಬರ್ತ್, ನೇಟಿವ್ ವಿಲ್ ಬಿ ಫಾಂಡ್ ಆಫ್ ಬ್ಯಾಟಲ್ಸ್. ಮೇಷ ಅಂದರೆ ಏನು?
ಮಂಗಲನ ಅಧಿಪತಿ. ತಿಳ್ಕೊಳ್ಳಿ. ಇಫ್ ಬುಧ ಈಸ್ ಇನ್ ಏರೀಸ್, ಏನಾಗುತ್ತೆ? ಫಾಂಡ್ ಆಫ್ ಬ್ಯಾಟಲ್ಸ್, ಬಿ ವೆರಿ ಲರ್ನೆಡ್, ವಿಕೆಡ್, emaciated, abnormally thin or weak, especially because of illness or a lack of food. ಹೌದು, ನಾನು ಒಂದು 10 ವರ್ಷ ಅಲ್ಲ, ಒಂದು 5-6 ವರ್ಷ ಆಗಿರುವಾಗ ನಾನು ಅದೇ ಥರ ಇದೆ ಅಂತೇಳಿ ಹೇಳ್ತಾಯಿದ್ರು. ಅವರು, ನಮ್ಮ ತಂದೆಯವ್ರು ಹೇಳ್ತಾರೆ, ಇವನು ಕೊಂಡಿಗೆ ಒಂದು ಬೆಣೆ ಹಾಕಬೇಕಾಗತ್ತೆ ಅಂತೇಳಿ. ಅಂದರೆ ಯಾವಾಗಲೂ ನೀರಾಗಿ ಹೇಳ್ಕೊಂಡಿರ್ತಿದ್ದೆ ಅಂತೇಳಿ. ಅದರಿಂದ ಭಾಳ ಸಪೂರ ಬಾಡಿ. ನನ್ನ ಹಳೆಯ ಫೋಟೋ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತದೆ. ಹಾಗೆ ಕಾಲೇಜಿಗೆ ಹೋಗುವಾಗ ಜನತಾ ಪಾರ್ಟಿ ಪ್ರೆಸಿಡೆಂಟ್ ಚಂದ್ರಶೇಖರ್ ಅಂತೇಳಿ ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಪೈಜಾಮ, ಕುರ್ತಾ, ಒಂದು ಜೋಬಿಗೆ ಒಂದು ಜೋಳಿಗೆ ಚೀಲ, ದಾಡಿ ಎಲ್ಲ ಚಂದ್ರಶೇಖರ್ ಅವ್ರ ಥರನೇ ಇತ್ತು ಅಂತೇಳಿ. Be attached to sexual pleasures, be a writer, will produce fictitious things, will eat much, will lose hard-earned money, will incur debts and imprisonment frequently, and will be sometimes fickle-minded and at sometimes firm in disposition. ಬುಧನು ಹುಟ್ಟುವಾಗ ಮೇಷದಲ್ಲಿದ್ದಲ್ಲಿ ಈ ಜಾತಕರು ಜಗಳವನ್ನು ಮಾಡಲು ಭಾಳ ಇಷ್ಟವನ್ನು ಪಡ್ತಾರೆ, ಭಾಳ ತಿಳಿದವರಾಗಿರ್ತಾರೆ, ಭಾಳ ತುಂಟರಾಗಿರ್ತಾರೆ, ಭಾಳ ಸಪೂರಕ್ಕಿರ್ತಾರೆ, ಸಂಗೀತದಲ್ಲಿ ಆಸ್ತಿ ಇರುವವರಾಗಿರ್ತಾರೆ, ಡ್ಯಾನ್ಸನ್ನು ಕಲಿಯುವವರಾಗಿರ್ತಾರೆ, ಸತ್ಯವಾದಿಂದ ಬಹಳ ದೂರವಾಗಿರ್ತಾರೆ, ಕಾಮದ ಕ್ರೀಡೆಯಲ್ಲಿ ಮುಳುಗುವವರಾಗಿರ್ತಾರೆ, ಇವರು ಬರವಣಿಗೆಯಲ್ಲಿ ಬರೆಯುವವರಾಗಿರ್ತಾರೆ, ತುಂಬ ತಿಂತಾರೆ, ಬಕರಂತೆ ತಿಂತಾ ಇರ್ತಾರೆ, ಕಠಿಣವಾಗಿ ಸಂಪಾದಿಸುವ ಹಣವನ್ನು ಕಳೆಯುವವರಾಗಿರ್ತಾರೆ, ಸಾಲವನ್ನು ಅಂದರೆ ಹಾರ್ಡ್ ವರ್ಕ್ ಮಾಡಿದಂಥ ಹಣವೆಲ್ಲ ಹೋಯ್ತು, ಸಾಲವನ್ನು ಮಾಡುವವರಾಗಿರ್ತಾರೆ, ಆವಾಗ ಜೈಲಿಗೆ ಹೋಗಿರುವವರಾಗಿರ್ತಾರೆ, ಫಿಕಲ್ ಮೈಂಡೆಡ್ ಆಗಿರ್ತಾರೆ. ಆದರೂ ಕೂಡ ಕೆಲವೊಮ್ಮೆ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಸ್ಥಿರವಾಗಿರುತ್ತಾರೆ. ಈಸ್ ಸಮ್ಟೈಮ್ಸ್ ಫರ್ಮ್ ಇನ್ ಡಿಸ್ಪೊಸಿಷನ್, ಅಂದರೆ ಸಮ್ಟೈಮ್ಸ್, ಎಲ್ಲ ಟೈಮ್ನಲ್ಲೆಲ್ಲ. ಅದೇ ವೃಷಭದಲ್ಲಿದ್ದರೆ, ಇಫ್ ಬುಧ ಈಸ್ ಇನ್ ವೃಷಭ, ನೇಟಿವ್ ವಿಲ್ ಬಿ ಸ್ಕಿಲ್ಫುಲ್, ಎಮಿನೆಂಟ್ಲಿ ಲಿಬರಲ್, ಬಿ ಫೇಮಸ್, ವಿಲ್ ಹ್ಯಾವ್ ನಾಲೆಜ್ ಆಫ್ ವೇದಾಸ್ ಆ್ಯಂಡ್ ಶಾಸ್ತ್ರಾಸ್, be fond of exercises, robes, ornaments, garlands. ರೋಬ್ಸ್ ಅಂದರೆ ಏನು ಗೊತ್ತಾ? ಈ ಉದ್ದನೆಯ ಗೌನ್ ಹಾಕೊಂತಾರಲ್ಲ ಹಾಗೆ. ಬಿ ಫರ್ಮ್ ಇನ್ ಡಿಸ್ಪೊಸಿಷನ್, ವಿಲ್ ಹ್ಯಾವ್ ಸಿನ್ಸಿಯರ್ಲಿ ಅರ್ನ್ಡ್ ವೆಲ್ತ್, ವಿಲ್ ಪೊಸೆಸ್ ಎ ಚೇಸ್ಟ್ ವೈಫ್, ಪವಿತ್ರವಾದ ಹೆಂಡತಿಯನ್ನು ಕಟ್ಕೊಂಡಿರ್ತಾರೆ, ವಿಲ್ ಬಿ ಎ ಸಾಫ್ಟ್ ಆ್ಯಂಡ್ ಸ್ವೀಟ್ ಸ್ಪೀಕರ್ ಆ್ಯಂಡ್ ಬಿ ಆಫ್ಟರ್ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಚಾಪ್ಟರ್ 26 ಶ್ಲೋಕ 3-4 ಏನನ್ನು ಹೇಳ್ತದೆ ಅಂದರೆ, ಬುಧನು ವೃಷಭದಲ್ಲಿ ಇದ್ದರೆ ಜಾತಕರು ಭಾಳ ಸ್ಕಿಲ್ಫುಲ್ ಆಗಿರ್ತಾರೆ, ಭಾಳ ಲಿಬರಲ್ ಆಗಿರ್ತಾರೆ, ಭಾಳ ಫೇಮಸ್ಸು ಆಗಿರ್ತಾರೆ, ಅವರುಗಳಿಗೆ ವೇದ ಶಾಸ್ತ್ರ ಎಲ್ಲವೂ ತಿಳಿದಿರ್ತದೆ, ದಿನಾಲು ಎಕ್ಸಸೈಸ್ ಮಾಡುವವರಾಗಿರ್ತಾರೆ, ಇವರಿಗೆ ಉದ್ದನೆಯ ಗೌನ್ ಹಾಕಲು ಆಭರಣಗಳು ಮತ್ತು ಹಾರಗಳ ಬಗ್ಗೆ ಭಾಳ ಆಸಕ್ತಿ ಇರ್ತದೆ, ತಮ್ಮ ಮೇಲಿನ ಜವಾಬ್ದಾರಿಯನ್ನು ಕಳೆಯುವುದರಲ್ಲಿ ಭಾಳ ಫರ್ಮ್ ಆಗಿರ್ತಾರೆ, ಅವರಲ್ಲಿ ಸೀದಾವಾಗಿ ಸಂಪಾದಿಸುವ ಐಶ್ವರ್ಯ ಇರ್ತದೆ. ಅಂದರೆ ದೇರ್ ಇಸ್ ನೋ ಹೇರಾಫೇರಿ. ಇವರ ಹೆಂಡತಿಯು ಭಾಳ ಪವಿತ್ರವಾಗಿರ್ತಾಳೆ, ಭಾಳ ನರಮ್ ಆಗಿರ್ತಾರೆ, ಇವರು ಭಾಳ ಸಿಹಿಯಾಗಿ ಮಾತನಾಡುವವರಾಗಿರ್ತಾರೆ, ಆದರೆ ಕಾಮದಲ್ಲಿ ತೃಪ್ತಿಯನ್ನು ಪಡೆಯುವವರೇ ಹಿಂದೆಯೇ ಇರ್ತಾರೆ. ದೇ ಆರ್ ಆಫ್ಟರ್ ಗೆಟಿಂಗ್ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ. ಅದೇ ಬುಧ ಮಿಥುನದಲ್ಲಿದ್ದರೆ ನೋಡಿ, ಮಿಥುನ ಅವನದೇ ಮನೆ. ದ ಸಬ್ಜೆಕ್ಟ್ ವಿಲ್ ಹ್ಯಾವ್ ಎ ಸಸ್ಪಿಷಿಯಸ್ ಅಪಿಯರೆನ್ಸ್, ಅಂದರೆ ಎಲ್ಲರನ್ನೂ ಸಂಶಯ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಮಿಥುನದವರೇ ಹಾಗೆ ಸ್ವಲ್ಪ. ಅದು ನನ್ನಲ್ಲಿ ಭಾಳ ಚೆನ್ನಾಗಿದೆ. ದೇ ಆರ್ ಆಲ್ವೇಸ್ ಸಸ್ಪಿಷಿಯಸ್ ಇನ್ ನೇಚರ್, ವಿಲ್ ಸ್ಪೀಕ್ ಸ್ವೀಟ್ಲಿ, ಭಾಳ ಸಿಹಿಯಾಗಿ ಮಾತಾಡ್ತಾರೆ, ಬಿ ವೆರಿ ಅಫ್ಲುಯೆಂಟ್, ಬಿ ಎನ್ ಏಬಲ್ ಸ್ಪೀಕರ್, ಒಳ್ಳೆ ಮಾತನಾಡೋರು, ಒರಾಟರ್ ಅಂತ ಹೇಳಬೇಕು. ಓಕೆ. ವಿಲ್ ಗಿವ್ ಅಪ್ ಹಿಸ್ ಹ್ಯಾಪಿನೆಸ್, ಸಂತೋಷವನ್ನು ಬೇರೆಯವರಿಗೆ ಧಾರೆ ಎರಿತಾರೆ. ವಿಲ್ ಕೊಹ್ಯಾಬಿಟ್ ಲೆಸ್, ವಿಲ್ ಹ್ಯಾವ್ 2 ವೈಫ್ಸ್, ಬಿ ಫಾಂಡ್ ಆಫ್ ಆರ್ಗ್ಯುಮೆಂಟ್ಸ್, ವಾದದಲ್ಲಿ ಎಕ್ಸ್ಪರ್ಟೈಸ್, ಫಾಂಡ್ ಯಾವಾಗಲೂ
ವಾದ ಮಾಡೋದ್ರಲ್ಲಿ ಉಸ್ತಾದ್. ನಾನು ಕಲಿಯುವಾಗಲೇ ಹಾಗೆ BSc ಕಲಿಯುವಾಗ 8th ಬ್ಲಾಕ್ 37ನೇ ಕ್ರಾಸಿಂದ ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನದವರೆಗೂ ವಾದ ಮಾಡ್ತಾ ಹೋಗ್ತಾ ಇರ್ತೇವೆ. ಸೊ ವಾದದಲ್ಲಿ ನಮ್ಮ ರೋಡವರೆಲ್ಲ ಅಯ್ಯೋ ಈ ಉಪಾಧ್ಯ ಬರೇ ವಾದ ಮಾಡ್ತಾ ಇರ್ತಾನಪ್ಪ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಮಿಥುನದ ಅಧಿಪತಿ ಬುಧ. ವಿಲ್ ಬಿ ಲರ್ನೆಡ್ ಇನ್ ವೇದಾಸ್ ಆ್ಯಂಡ್ ಶಾಸ್ತ್ರಾಸ್. ಎಸ್, ನಮಗೆ ತಿಳಿಯದ ವಿಚಾರ ಇಲ್ಲ. ಭಗವದ್ಗೀತೆ ಬಗ್ಗೆ ಬರೀರಿ ಅಂದರೆ ಬರಿತೇನೆ. 2-3 ವೀಡಿಯೋ ಭಗವದ್ಗೀತೆಯಲ್ಲಿ ಹಾಕಿದೆ. ಮೊನ್ನೆ ಕೂಡ ನಿಮ್ಗೆ ಗೊತ್ತಿದೆ, ಮಹಾಭಾರತ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನನ್ನ ಒಂದು ಚಿಂತನೆಯನ್ನು ಅಪ್ಲೋಡ್ ಮಾಡಿದ್ದೇನೆ. ಬಿ ಎ ಪೋಯೆಟ್, ಕವಿ. ನಾನು ಪದ್ಯವನ್ನು ಬರಿತಾ ಇರ್ತೇನೆ. ಸುಮಾರು 50 ಪದ್ಯಗಳನ್ನು ಬರೆದಿರ್ಬೋದು. ಕರಿಮೋಡವಾಗಿ ಕರಿಬೆಟ್ಟ ದಾಟಿ ಕರಿಯಂತೆ ನೀನು ಗೀಳಿಡುತ್ತ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಕರಿಮೋಡವಾಗಿ ಕರಿಬೆಟ್ಟವಾಗಿ, ನೋಡಿ, ಕರಿಮೋಡ ಕರಿಬೆಟ್ಟ, ಕರಿಯಂತೆ ನೀನು ಗೀಳಿಡುವ. ಕರಿ ಅಂದರೆ ಏನು? ಆನೆ. ಕರಿಯಂತೆ ನೀನು ಗೀಳಿಡುತ್ತ ಬಾ, ಕೂಗಿ ಬಾ ಮಾತಾಯೇ, ಇಳಿದು ಬಾ, ಧರೆಗೆ ಇಳಿದು ಬಾ ಅಂತ. ಸೊ ಈ ಥರ ಆವಾಗೆಲ್ಲ ಥಟ್ ಅಂತೇಳಿ ಒಂದು ಪದ್ಯ ಬರ್ತಿತ್ತು. ಬಿ ಎ ಪೋಯೆಟ್, ಬಿ ಇಂಡಿಪೆಂಡೆಂಟ್, ಸ್ವತಂತ್ರ. ಯಾವಾಗಲೂ ಸ್ವತಂತ್ರವಾಗಿರಲಿಕ್ಕೆ ಬಯಸ್ತಾರೆ. ಡಿಯರ್, ವೆರಿ ಮುನಿಫಿಸೆಂಟ್, ಪ್ರೊಫಿಷಿಯೆಂಟ್ ಇನ್ ವರ್ಕ್, ಆ್ಯಂಡ್ ವಿಲ್ ಹ್ಯಾವ್ ಮೆನಿ ಸನ್ಸ್ ಆ್ಯಂಡ್ ಫ್ರೆಂಡ್ಸ್. ಮೆನಿ ಸನ್ಸ್ ಅಂತೂ ಗೊತ್ತಿಲ್ಲ, ಫ್ರೆಂಡ್ಸ್ ಅಂತೂ ಎಸ್. ಅದೇ ಬಾರ್ನ್ ಇನ್ ಬುಧ ಇನ್ ಕರ್ಕಾಟಕ. ಕರ್ಕಾಟಕ ರಾಶಿಯಲ್ಲಿ ಬುಧ ಇದ್ದರೆ ಏನಾಗ್ತದೆ? ವಿಲ್ ಬಿ ಫಾಂಡ್ ಆಫ್ ಲಿವಿಂಗ್ ಇನ್ ಅದರ್ ಕಂಟ್ರೀಸ್. ಅಂದರೆ ಕರ್ಕಾಟಕ ರಾಶಿ ಜಲರಾಶಿ. ಈ ಜಲರಾಶಿಯಲ್ಲಿ ಜನ್ಮ ತಾಳಿದವರೆಲ್ಲ ಪರದೇಶಕ್ಕೆ ಆರೂವರೆ ಆಗಿರ್ತಾರೆ. ಅಂದರೆ ಹೋಮ್ಲ್ಯಾಂಡಲ್ಲಿ ಇರುವುದಿಲ್ಲ. ಯಾಕಂದರೆ ಇದು 4ನೇ ಮನೆ ಚಂದ್ರ ಅಲ್ವಾ, ತಾಯಿಯಿಂದ ದೂರ ಅಂತೇಳಿ ಇರಲೇಬೇಕು. ಸೊ ಬಿ ಇಂಟ್ರೆಸ್ಟೆಡ್ ಇನ್ ಕೊಹಾಬಿಟಿಂಗ್. ಕೊಹಾಬಿಟಿಂಗ್ ಅಂದರೆ ಲಿವ್ ಟುಗೆದರ್ ಆ್ಯಂಡ್ ಹ್ಯಾವ್ ಎ ಸೆಕ್ಷುವಲ್ ರಿಲೇಷನ್ಶಿಪ್ ವಿದೌಟ್ ಬೀಯಿಂಗ್ ಮ್ಯಾರಿಡ್. ಅಂದರೆ ರಿಲೇಷನ್ಶಿಪ್ ಅಂತೇಳಿ ಈಗ ಹೇಳ್ತಾರಲ್ಲ ಹಾಗೆ ನಮ್ಮ ಆಯಿತಾ. ವಿತ್ ವುಮೆನ್ ಆ್ಯಂಡ್ ಆಲ್ಸೋ ಇನ್ ಮ್ಯೂಸಿಕ್ ಬಿ ಫಿಕಲ್ ಮೈಂಡೆಡ್. ಅಂದರೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇರ್ತದೆ, ಫಿಕಲ್ ಮೈಂಡೆಡ್ ಆಗಿರ್ತಾರೆ. ಆಮೇಲೆ ಪ್ರ್ಯಾಟ್ಲಿಂಗ್ ಅಂದರೆ ಟಾಕ್ ಎಟ್ ಲೆಂತ್ ಇನ್ ಫೂಲಿಶ್ ಮ್ಯಾನರ್, ಇನ್ ಕಾನ್ಸಿಕ್ವೆನ್ಷಿಯಲ್ ವೇ. ಇನಿಮಿಕಲ್ ಟು ಹಿಸ್ ಓನ್ ರಿಲೇಟಿವ್ಸ್. ಸಂಬಂಧಿಕರಿಗೆ ಶತ್ರುಗಳಾಗಿರ್ತಾರೆ. ವಿಲ್ ಬಿ ಫಾಂಡ್ ಆಫ್ ಆರ್ಗ್ಯುಮೆಂಟ್ಸ್, ವಿಲ್ ಲೂಸ್ ವೆಲ್ತ್ ಆನ್ ಅಕೌಂಟ್ ಆಫ್ ಎನಿಮಿಟಿ ವಿತ್ ವುಮೆನ್. ಹೆಂಗಸರ ಜೊತೆಯಲ್ಲಿ ಶತ್ರುತ್ವವನ್ನು ಪಡೆದು ಹಣವನ್ನು, ಐಶ್ವರ್ಯವನ್ನು ಹಾಳು ಮಾಡಿಕೊಳ್ತಾರೆ. ಬಿ ಆಫ್ ಬ್ಯಾಡ್ ಡಿಸ್ಪೊಸಿಷನ್ ಅಂದರೆ ಕೆಲಸ ಡಿಸ್ಪೋಸ್ ಮಾಡುವಲ್ಲಿ ಇವರು ಭಾಳ ಸುಖ ಇಲ್ಲ. ಬಿ ಇಂಟ್ರೆಸ್ಟೆಡ್ ಇನ್ ಮೆನಿ ಜಾಬ್ಸ್. ಜಾಬ್ ಚೇಂಜ್ ಮಾಡೋದ್ರಲ್ಲಿ ನಂಬರ್ 1 ಇವರು. ಬಿ ಎ ಗುಡ್ ಪೋಯೆಟ್. ಎಸ್, ಕವಿ ಎಲ್ಲ ಬುಧನಿಗೆ ಎಲ್ಲೇ ಇರಲಿ ಅವನು ಕವಿ ಆಗಿರಲೇಬೇಕು. ಆ್ಯಂಡ್ ವಿಲ್ ಬಿ ಪಾಪ್ಯುಲರ್ ಆನ್ ಅಕೌಂಟ್ ಆಫ್ ದಿ ಫೇಮ್ ಆಫ್ ಹಿಸ್ ಆ್ಯನ್ಸೆಸ್ಟರ್ಸ್. ಕೆಲವು ಬಾರಿ ಇವರ ಹಿರಿಯವರ ಕೃಪೆಯಿಂದಾಗಿ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಅಂತ. ಇನ್ನು ಸಿಂಹರಾಶಿಯಲ್ಲಿ ಬುಧ ಇದ್ದರೆ ಏನಾಗ್ತದೆ ನೋಡಿ. ಸಿಂಹದಲ್ಲಿ ಬುಧ ಇದ್ದರೆ ನೇಟಿವ್ ವಿಲ್ ನಾಟ್ ಪೊಸೆಸ್ ಈವನ್ ಬಿಟ್ ಆಫ್ ವಿಸ್ಡಮ್. ಯಾಕಂದರೆ ಅಲ್ಲಿ ಸೂರ್ಯ ಬರ್ತಾನೆ. ಸೂರ್ಯ ಇರುವಾಗ ಸೂರ್ಯನ ಜೊತೆಯಲ್ಲಿ ಅಸ್ತವಾಗಿ ಬಿಡ್ತಾನೆ. ಬುಧ ಆದಿತ್ಯ ಯೋಗ, ಅದು 5 ಡಿಗ್ರಿ ಒಳಗಿದ್ದರೆ ಎಲ್ಲ ಗುಣ ಸೂರ್ಯನಿಂದ ಬರ್ತದೆ. ಸೊ ಇಂಟೆಲಿಜೆನ್ಸ್ ಎಲ್ಲ ಸೂರ್ಯಂದು. ಜ್ಞಾನ ಕಲಾ ಇಂಟರ್ಪ್ರಿಟೆಡ್ ದಸ್ ಬಿ ಫೇಮಸ್ ಇನ್ ದ ವರ್ಲ್ಡ್. ಭಾಳ ಪ್ರಪಂಚದಲ್ಲಿ ಭಾಳ ಫೇಮಸ್ ಆಗಿರ್ತಾರೆ.
ಟ್ರುತ್ಫುಲ್ ಇರೋದಿಲ್ಲ, ಸತ್ಯದಿಂದ ದೂರ ಇರ್ತಾರೆ. ವಿಲ್ ಪೊಸೆಸ್ ಎ ವೀಕ್ ಮೆಮರಿ, ಯಾಕಂದರೆ ಎಲ್ಲ ಬರ್ನ್ ಆಗಿರುತ್ತೆ ನೋಡಿ, ಮೆಮರಿ ಇರುವುದಿಲ್ಲ. ಬಿ ಎ ವೆಲ್ದಿ, ಶ್ರೀಮಂತರಾಗಿರ್ತಾರೆ. ಬಿ ನಾಟ್ ಸ್ಟ್ರಾಂಗ್, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ದುರ್ಬಲರು. ವಿಲ್ ಇಂಡಲ್ಜ್ ಇನ್ ಫ್ರಾಟ್ರಿಸೈಡ್, ಕಿಲ್ಲಿಂಗ್ ಆಫ್ ಒನ್ಸ್ ಬ್ರದರ್ಸ್ ಆರ್ ಸಿಸ್ಟರ್ ಅಂತ. ಇದಾರು ನನಗೆ ಗೊತ್ತಿಲ್ಲ. ಅನ್ಫಾರ್ಚುನೇಟ್ ಇನ್ ರೆಸ್ಪೆಕ್ಟ್ ಆಫ್ ವೈಫ್, ಬಿ ಇಂಡಿಪೆಂಡೆಂಟ್, ಮೇನ್ ಇನ್ ಕಂಡಕ್ಟ್, ಬಿ ಎ ಸರ್ವೆಂಟ್. ಎಸ್, ಬುಧ ಎಲ್ಲೇ ಇದ್ದರೂ ಕೂಡ ಬೇರೆಯವರ ಅಧೀನದಲ್ಲೇ ಇರುವುದು ಜಾಸ್ತಿ. ಒಂದು ರೀತಿಯಲ್ಲಿ ಸರ್ವೆಂಟೇ. ಅವನದು ಜಾತಿನೂ ಹಾಗೆ ಶೂದ್ರ ಜಾತಿ. ಶೂದ್ರರು ಯಾವಾಗಲೂ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದು ನೋಡಿ, ಆ ಜಾತಿ ಕೂಡ ಮುಖ್ಯ. ಬಿ ಡಿವೈಡ್ ಆಫ್ ಚಿಲ್ಡ್ರನ್, ಬಿ ಅಗೇನ್ಸ್ಟ್ ಹಿಸ್ ಓನ್ ರೇಸ್. ಅಂದರೆ ನಪುಂಸಕ ಗ್ರಹ ಅಲ್ವಾ, ಅದಕ್ಕೆ ಬಿ ಡಿವೈಡ್ ಆಫ್ ಚಿಲ್ಡ್ರನ್ ಅಂತೇಳಿ ಹೇಳ್ತಾರೆ. ಬಿ ಅಗೇನ್ಸ್ಟ್ ಹಿಸ್ ಓನ್ ರೇಸ್, ಅವ್ರದ್ದೇ ಕ್ಯಾಸ್ಟಿಗೆ ಅಗೇನ್ಸ್ಟ್ ಆಗಿರ್ತಾರೆ. ಬಟ್ ಬಿ ಫೇವರೇಬಲ್ ಟು ಅದರ್ಸ್, ಬೇರೆಯವರಿಗೆ ಅಂದರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಾರಲ್ಲ, ಆ ರೀತಿಯ ಒಂದು ಸಿಚುವೇಶನ್. ಕನ್ಯಾದಲ್ಲಿ ನಿಮಗೆ ಆವಾಗಲೇ ಹೇಳಿದ್ದೆ ನಾನು. ಇನ್ನು ತುಲಾದಲ್ಲಿ ಇದ್ದರೆ ಏನಾಗ್ತದೆ, ಇಫ್ ಬುಧ ಫಾಲ್ಸ್ ಇನ್ ತುಲಾ ರಾಶಿ ಅಟ್ ದಿ ಟೈಮ್ ಆಫ್ ಬರ್ತ್, ನೇಟಿವ್ ವಿಲ್ ಬಿ ಪೊಸೆಸಿಂಗ್ ನಾಲೆಜ್ ಆಫ್ ಆರ್ಟ್ಸ್. ಎಸ್, ಶುಕ್ರನ ಮನೆ ಆದ್ದರಿಂದ ಎಲ್ಲ 64 ಕಲೆಗಳವರೆಗೆ ಬರಲೇಬೇಕು. ಇಂಟೆಂಟ್ ಅಪಾನ್ ಆರ್ಗ್ಯುಮೆಂಟ್ಸ್, ವಾದ ಇರಲೇಬೇಕು. ಬಿ ಎನ್ ಏಬಲ್ ಸ್ಪೀಕರ್, ಒಳ್ಳೆ ಮಾತನಾಡೋರು ಆಗಿರ್ತಾರೆ. ವಿಲ್ ಸ್ಪೆಂಡ್ ಮನಿ ಲ್ಯಾವಿಶ್ಲಿ, ಸಿಕ್ಕಾಪಟ್ಟೆ ದುಂದು ವೆಚ್ಚಗಾರರು ಅಂತ ಹೇಳ್ಬೋದು. ವಿಲ್ ಹ್ಯಾವ್ ಬಿಸ್ನೆಸ್ ಇನ್ ವೇರಿಯಸ್ ಡೈರೆಕ್ಷನ್ಸ್, ಎಲ್ಲ ಕಡೆಯೂ ಬಿಸ್ನೆಸ್. ಅದು ತುಲಾ ಲಗ್ನವಾಗಿದ್ದರೂ ಹಾಗೆ, ತುಲಾ ರಾಶಿ ಇದ್ದರೂ ಹಾಗೆ, ಒಂದು ರೀತಿಯಲ್ಲಿ ಬಿಸ್ನೆಸ್ ಪೀಪಲ್ ಅವರು, ದೊಡ್ಡ ಮಟ್ಟದ ಬಿಸ್ನೆಸ್ ಪೀಪಲ್. ಬಿ ಸ್ಕಿಲ್ಫುಲ್ ಇನ್ ಪ್ರಿಟೆಂಡಿಂಗ್ ಟು ಸರ್ವ್ ಅದರ್ಸ್. ಸ್ಕಿಲ್ಫುಲ್ ಇನ್ ಪ್ರಿಟೆಂಡಿಂಗ್ ನೋಡಿ, ಅಂದರೆ ಅದರಲ್ಲಿಯೂ ಒಂದು ಸ್ಕಿಲ್ಫುಲ್ ಇರ್ತದೆ. ನಮಗೆಲ್ಲ ಬರೋದಿಲ್ಲ ಅದು, ನಾಟಕ ಮಾಡಲಿಕ್ಕೆ ಬರೋದಿಲ್ಲ. ಇವರು ದೇ ಆರ್ ಪ್ರಿಟೆಂಡಿಂಗ್, ಆ್ಯಕ್ಟಿಂಗ್ ಮಾಡ್ತಾರೆ. ಒಂಥರ ಅಮಿಯೇಬಲ್ ಆಗಿರ್ತಾರೆ, ಡಿವೋಟೆಡ್ ಟು ಗಾಡ್ಸ್ ಇರ್ತಾರೆ, ದೇವರಿಂದ. ಫ್ರಾಡುಲೆಂಟ್ ಆಗಿರ್ತಾರೆ, ಮನಸ್ಸು ಯಾವಾಗಲೂ ಬೇರೆಯವರಿಗೆ ಮೋಸ ಮಾಡೋದು ಹೇಗಂತೇಳಿ. ಬಿಸ್ನೆಸ್ ಮ್ಯಾನ್ ಅಲ್ವಾ. ಫಿಕಲ್ ಮೈಂಡೆಡ್, ಸ್ವಲ್ಪ ಚಂಚಲ ಸ್ವಭಾವ ಜಾಸ್ತಿ. ಆ್ಯಂಡ್ ಸಮ್ಟೈಮ್ಸ್ ಶಾರ್ಟ್ ಟೆಂಪರ್ಡ್ ಆಲ್ಸೋ, ಕೆಲವೊಮ್ಮೆ. ಆ್ಯಂಡ್ ಆ್ಯಟ್ ಸಮ್ಟೈಮ್ಸ್ ಪೀಸ್ಫುಲ್, ಅಂದರೆ ಶಾಂತಿ ದೂತರು ಕೂಡ, ಆಯಿತಾ. ಅದೇ ಬುಧ ವೃಶ್ಚಿಕದಲ್ಲಿದ್ದರೆ ಏನಾಗ್ತದೆ ನೋಡಿ, ಮಂಗಲ ಮನೆಯಲ್ಲಿ ಮತ್ತೆ ಬಂದ. ಆದರೆ ಮಂಗಲ ಮನೆ ಕೊಚ್ಚೆ ನೀರಿನ ರಾಶಿ ಇದು, ಆಯಿತಾ. ಇಲ್ಲಿ ಚಂದ್ರ ನೀಚನಾಗ್ತಾನೆ. ಬುಧ ಎಕ್ಸ್ಪೀರಿಯನ್ಸ್ ಟ್ರಬಲ್ಸ್, ಇಲ್ಲಿ ದುಃಖ. ಸಾರೇ ಜಹಾಂ ಸೆ ಅಚ್ಚ ಅಲ್ಲ, ಸಾರೇ ಜಹಾಂ ಸೆ ತುಚ್ಛ. ದುಃಖ, ತೊಂದರೆಗಳು, ಕೆಟ್ಟ ವಿಚಾರಗಳು. ವಿಲ್ ಹೇಟ್ ದ ವರ್ಚುವಸ್, ವಿಲ್ ಬಿ ಡಿವೈಡ್ ಆಫ್ ಟ್ರುತ್, ಸತ್ಯದಿಂದ ದೂರ ಇರ್ತಾರೆ. ಮೊರಾಲಿಟಿ ಇರುವುದೇ ಇಲ್ಲ ಇವರಲ್ಲಿ. ಆಮೇಲೆ ರಿಲಿಜನ್ ಆ್ಯಂಡ್ ಶೇಮ್, ಬಿ ಎ ಡಂಗ್, ಬಿ ನಾಟ್ ವರ್ಚುವಸ್, ಬಿ ಎ ಮೈಸರ್, ಭಾಳ ಜಿಪುಣಾಗ್ರೆಸರಾಗಿರ್ತಾರೆ. ವಿಲ್ ಕೊಹ್ಯಾಬಿಟ್ ವಿತ್ ವಿಕೆಡ್ ವುಮೆನ್, ಸೆಕ್ಷುವಲ್ ರಿಲೇಷನ್ಸ್ ಇಟ್ಕೊಂಡಿರ್ತಾರೆ, ಸುಳ್ಳುಗಾರಿಕೆ ಅಂತ ಹೇಳ್ಬೋದು. ಬಿ ಫಾಂಡ್ ಆಫ್ ಗಿವಿಂಗ್ ಕ್ರೂಯಲ್ ಪನಿಷ್ಮೆಂಟ್, ಸಿಕ್ಕಾಪಟ್ಟೆ ಕಠಿಣವಾಗಿ ಶಿಕ್ಷೆಯನ್ನು ಕೊಡುವಲ್ಲಿ ನಂಬರ್ 1 ಇರ್ತಾರೆ. ಯಾಕಂದರೆ ಬುಧ ಮತ್ತು ಕುಜ ಇಬ್ಬರು ಶತ್ರುಗಳು. ಬಿ ನಾಟ್ ಔಟ್ಸ್ಪೋಕನ್, ಅಷ್ಟೊಂದು ಔಟ್ಸ್ಪೋಕನ್ ಆಗಿರೋದಿಲ್ಲ, ಒಳ್ಳೆ ಗುಟ್ಟಾಗಿರ್ತಾರೆ. ಯಾಕಂದರೆ ಅದು ಆ ವೃಶ್ಚಿಕ ರಾಶಿಯೇ ಹಾಗೆ. ಬಿ ಇಂಟ್ರೆಸ್ಟೆಡ್ ಇನ್ ಬ್ಲೇಮ್ ವರ್ದಿ ಜಾಬ್, ಅಂದರೆ ಸಿಕ್ಕಾಪಟ್ಟೆ ಬೇರೆಯವರ ಮೇಲೆ ಯಾವಾಗ ಬೈಯುವುದು. ಒಂಥರ ಹೇಳ್ತಾರಲ್ಲ, ಕೆಲವರು ಬೈಕೊಂಡೇ ತಮ್ಮ ಜೀವನವನ್ನು ಕಳೀತಾರೆ ಅಂತ ಹೇಳ್ತೇವಲ್ಲ, ಬ್ಲೇಮ್ ವರ್ದಿ, ಬೇರೆಯವ್ರ ಮೇಲೆ ಹಾಕೋದು. ಇನ್ಕರ್ ಡೆಟ್ಸ್, ಸಾಲವನ್ನು ಮಾಡಿರ್ತಾರೆ. ವಿಲ್ ಜಾಯಿನ್ ಬೇಸ್ಮೆನ್, ಸಾಮಾನ್ಯ ಜನರ ಜೊತೆಯಲ್ಲೇ ಬೆರೀತಾರೆ. ಮತ್ತು ವಿಲ್ ಸ್ಟೀಲ್ ಅದರ್ಸ್ ಪ್ರಾಪರ್ಟೀಸ್, ಬೇರೆಯವರ ಪ್ರಾಪರ್ಟಿಯನ್ನು ಕಳುವುದರಲ್ಲಿ ಕೂಡ ಇವರು ಉಸ್ತಾದಾಗಿರ್ತಾರೆ ಅಂತ. ಅದೇ ಧನುರಾಶಿಯಲ್ಲಿ ಬುಧ ಇದ್ದರೆ ಏನಾಗ್ತಾಯಿದೆ ನೋಡಿ, ಅದು ಗುರುವಿನ ಮನೆ. ಗುರುವಿನ ಮನೆಯಲ್ಲಿ ಬುಧ ಇದ್ದರೆ ಯಾವಾಗಲೂ ಸ್ವಲ್ಪ ನೀಚತ್ವ ಅಂತ ಹೇಳಬೇಕು ಗುರುವಿನ ಮನೆಯಲ್ಲಿ. ಮತ್ತು ಒಳ್ಳೆ ನಾಲೆಜ್, ಸಿಕ್ಕಾಪಟ್ಟೆ ನಾಲೆಜ್ ಇರ್ತದೆ. ವೇದ, ಶಾಸ್ತ್ರ, ಉಪನಿಷತ್ತು ಇದರಲ್ಲೆಲ್ಲ ಒಳ್ಳೆ ನಾಲೆಜ್ ಇರ್ತದೆ. ಯಾಕಂದರೆ ಗುರುವಿನ ಮನೆ ಅಲ್ವಾ. ಆಮೇಲೆ ಧೈರ್ಯವಾಗಿರ್ತಾರೆ. ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋರು ಅವ್ರಿಗೆ ಬರ್ತದೆ. ಬಿ ಎ ಮಿನಿಸ್ಟರ್,
ಒಂದು ರೀತಿಯಲ್ಲಿ ಮಂತ್ರಿಗಳು ಇವರು, ಅಥವಾ ಫ್ಯಾಮಿಲಿ ಪ್ರೀಸ್ಟ್, ಸಂಸಾರದಲ್ಲಿ ಅರ್ಚಕರಾಗಿರ್ತಾರೆ. ಬಿ ಚೀಫ್ ಅಮಂಗ್ ಹಿಸ್ ರೇಸ್ ಮ್ಯಾನ್, ಅವರ ಜಾತಿಯಲ್ಲಿ ಚೀಫ್ ಯಾವಾಗಲೂ. ವಿಲ್ ಬಿ ವೆರಿ ರಿಚ್, ಸಿಕ್ಕಾಪಟ್ಟೆ ರಿಚ್ ಆಗಿರ್ತಾರೆ, ಯಾಕಂದರೆ ಗುರುವಿನ ಮನೆ, ಅವರಿಗೆ ಕಂಫರ್ಟ್ಸ್ ಎಲ್ಲ ಇದ್ದೇ ಇರುತ್ತೆ. ಬಿ ಇಂಟ್ರೆಸ್ಟೆಡ್ ಇನ್ ಪರ್ಫಾರ್ಮಿಂಗ್ ಯಜ್ಞಾಸ್, ಯಜ್ಞ ಯಾಗಾದಿಗಳನ್ನು ಮಾಡುವುದರಲ್ಲಿ ಇವರು ಉಸ್ತಾದಗಳು, ಅಂದರೆ ಧನುರ್ ರಾಶಿಯಲ್ಲಿ ಬುಧ ಇರಬೇಕು. ಆ್ಯಂಡ್ ಟೀಚಿಂಗ್ ವೇದಾಸ್ ಎಕ್ಸೆಟ್ರಾ, ಸ್ಕಿಲ್ಫುಲ್ ಸ್ಪೀಕರ್, ಒಳ್ಳೆ ಮಾತಾಡ್ತಾರೆ, ಯಾಕಂದರೆ ಗುರು ಕೂಡ ಸೇರ್ತಾರೆ. ಅವರ ಮಾತುಗಳು ಒಂದು ರೀತಿಯಲ್ಲಿ ವೇದ ಉಪನಿಷತ್ತಿಂದ ನಾನು ಕೂಡಿರ್ತೇನೆ. ನಾನೊಬ್ಬ ಡಾಕ್ಟ್ರನ್ನ ನೋಡಿದ್ದೇನೆ, ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್ ಅಂಥೇಳಿ. ಅವರು ಇಲ್ಲಿ ನಮ್ಮ ಬಸವನಗುಡಿಯಲ್ಲಿ ಶೇಖರ್ ಹಾಸ್ಪಿಟಲ್ನ ಮುತಾಲಿಕರು, ನಮ್ಮ ಊರಿನವರೇ. ನನ್ನ ಜೊತೆಯಲ್ಲಿ ಆಲ್ಮೋಸ್ಟ್ ನನ್ನ ಜೊತೆಯಲ್ಲಿ ಆಟ ಆಡಿದರು ಅಂತ ಹೇಳಿದರು ತಪ್ಪಾಗೋದು, ಆದರೆ ನನಗಿಂತ ಸ್ವಲ್ಪ ದೊಡ್ಡವರೇ ಅವರು ಅಷ್ಟವೇದವನ್ನು ಕಲ್ತಿದ್ದಾರೆ. ಯಾಕಂದರೆ ಅವರು ಪುರೋಹಿತರ ಮಗನೇ. ಅಷ್ಟವೇದವನ್ನು ಕಲಿತು MD ಆರ್ಥೋಪೆಡಿಕ್ಸ್ ಸರ್ಜನ್ ಅವರು, ಆಯಿತಾ. ಎಲ್ಲೇ ಭಾಷಣ ಮಾಡಿದರೆ ಆ ವೇದಗಳನ್ನು ಕೋಟ್ ಮಾಡ್ತಾರೆ. ನನಗೆ ಭಾಳ ಖುಷಿ ಆಗ್ತದೆ ಅವ್ರು ಮಾತಾಡುವಾಗ. ಒಬ್ಬ ಎಂಥ ಪಾಂಡಿತ್ಯವನ್ನು ಗಳಿಸಿದ್ದಾರಲ್ಲ ಅಂಥೇಳಿ. ಮೋಸ್ಟ್ಲಿ ಅವರ ಜಾತಕದಲ್ಲಿ ಇದೇ ರೀತಿ ಇರ್ಬೋದು, ಧನುರಲ್ಲಿ ಬುಧ ಇರ್ಬೋದು. ಸೊ ಚಾರಿಟೇಬಲ್, ಎಸ್, ದಾನಿಗಳು. ಆ್ಯಂಡ್ ಬಿ ಎನ್ ಎಕ್ಸ್ಪರ್ಟ್ ಇನ್ ರೈಟಿಂಗ್ ಆ್ಯಂಡ್ ಫೈನ್ ಆರ್ಟ್ಸ್. ಯಾಕಂದರೆ ಬುಧ ಎಲ್ಲೇ ಇದ್ದರೂ ಕೂಡ ರೈಟರ್ ಆಗಲೇಬೇಕು, ಮತ್ತು ಕಲೆಯನ್ನು ಆರಾಧಿಸಲೇಬೇಕು. ಬುಧ ಶುಕ್ರ ಒಟ್ಟಿಗಿದ್ದರೆ ಕಲೆಯನ್ನು ಆರಾಧಿಸಲೇಬೇಕು. ಇನ್ನು ಬುಧ ಮಕರದಲ್ಲಿದ್ದರೆ ಏನು, ಒಂದು ರೀತಿಯಲ್ಲಿ ಒಂಕೊಂಟಿ, ಟಿಮಿಡ್ ಆಗಿರ್ತಾರೆ, ಆಯಿತಾ. ಡರ್ಟಿ, ಒಂಥರ ಶನಿ ಅಂದರೆ ಒಂಥರ ಕೊಳಕು ಪ್ರಾಣಿಗಳು ಅಂಥೇಳಿ, ವಾಸನೆ ಬರ್ತಾ ಇರ್ತದೆ, ಗಂಧ ವ್ಯಕ್ತಿ ಅಂತ ಹೇಳ್ತಾರಲ್ಲ, ಆಯಿತಾ. ನೇಟಿವ್ ವಿಲ್ ಬಿ ವೆರಿ ಮೀನ್ ಮೆಂಟಾಲಿಟಿ ಇರ್ತದೆ ಅವರಿಗೆ, ಡಲ್ ಆಗಿರ್ತಾರೆ, ಇಂಪಾರ್ಟೆಂಟ್ ಆಗಿರ್ತಾರೆ. ಶನಿ ಮತ್ತು ಬುಧ ಪಂಚಮದಲ್ಲಿದ್ದರೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳ್ಬೋದು. ಶನಿ ಇದ್ದರೂ ಅಷ್ಟೇ, ಬುಧ ಇದ್ದರೂ ಅಷ್ಟೇ, ಗುರು ಇದ್ದರೂ ಅಷ್ಟೇ ಅಲ್ಲ, ಆಯಿತಾ. ಆ್ಯಂಡ್ ವಿಲ್ ಡೂ ಅದರ್ಸ್ ವರ್ಕ್. ಶನಿ ಮನೆಯಲ್ಲಿ ಬುಧ ಇದ್ದರೆ ಬೇರೆಯವರ ಅಡಿಯಾಳಾಗಿ ಕೆಲಸ ಮಾಡ್ತಾರೆ. ಡಿವೈಡ್ ಆಫ್ ವರ್ಚ್ಯೂಸ್ ಅಂತ. ಬಿ ಸಬ್ಜೆಕ್ಟೆಡ್ ಟು ವೇರಿಯಸ್ ಕೈಂಡ್ಸ್ ಆಫ್ ಮಿಸರೀಸ್. ಶನಿಯೇ ಪ್ಲ್ಯಾನೆಟ್ ಆಫ್ ಮಿಸರೀಸ್ ಅಂದರೆ ಕೇಳಬೇಕಾ. ಸೊ ದುಃಖದಿಂದ ಎಲ್ಲ ಕೂಡಿರ್ತಾರೆ. ಅವ್ರ ಹತ್ರ ಹೋದರೆ ಗೋಳೋ ಅಂತ ಕೆಲವರು ಇರ್ತಾರೆ. ಮನೆಯಲ್ಲಿ ಕೂಡ, ಸಂಸಾರದಲ್ಲಿ ಕೂಡ ಅಂಥವ್ರು ಸಿಗ್ತಾರೆ. ಅವ್ರ ಮನೆಗೆ ಹೋದಾಗ ಅವ್ರ ಸಂಸಾರದ ಗೋಳುಗಳನ್ನೇ ಹೇಳೋದೇ ವಿನಃ ಬೇರೆಯವ್ರದ್ದು ಕೇಳಲಿಕ್ಕೆ ಅವರಿಗೆ ತಾಳ್ಮೆಯೂ ಇರುವುದಿಲ್ಲ, ಆಯಿತಾ. ಸೊ ಆಮೇಲೆ ಬೇಡಿಕೆಯನ್ನು ಮುಂದಿಡ್ತಾರೆ, ನನಗಿಷ್ಟು ಖರ್ಚಾಯಿತು, ಹಾಗಾಯಿತು, ಹೀಗಾಯಿತು ಅಂಥೇಳಿ. ಸೊ ಈಗ ಕೊರೋನಾ, ಎಲ್ಲರಿಗೂ ಸಂಬಳ ಇಲ್ಲ, ಸ್ಯಾಲ್ರಿ ಇಲ್ಲ, ಮನೆಯಲ್ಲಿ 4 ಮಕ್ಕಳಿದ್ದಾರೆ, ಒಟ್ಟಿಗೆ 8 ಜನ ಇದ್ದಾರೆ, ತಿನ್ನಲಿಕ್ಕೆ ಏನೂ ಇಲ್ಲ ಅಂತ ತಮ್ಮ ಪ್ರಪೋಸಲ್ ಮುಂದಿಡ್ತಾರೆ. ಇದೆಲ್ಲ ಬುಧ ಇನ್ ಮಕರ. ಓಕೆ. ದೇ ವಾಂಡರ್ ಹಿಯರ್ ಆ್ಯಂಡ್ ದ್ಯಾರ್, ಸಿಕ್ಕಾಪಟ್ಟೆ ತಿರುಗ್ತಾ ಇರ್ತಾರೆ. ಒಂದು ಕಡೆ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ರಾಹು, ಮೋಸ್ಟ್ಲಿ ಲಗ್ನದಲ್ಲಿ ರಾಹು ಇದ್ದವರು ಹೀಗೆ ಇರ್ತಾರೆ. ಈ ಬುಧನೇ ಹಾಗೆ ತಿಳ್ಕೊಳ್ಳಿ. ಮೈಸರೀಸ್ ವಿಲ್ ಡ್ರೀಮ್, ಕನಸು ಕಾಣುವವರಾಗಿರ್ತಾರೆ. ಬಿ ಎ ಟೆಲಿಬ್ಯಾರರ್, ಬಿ ಅನ್ಟ್ರೂತ್ಫುಲ್, ಸುಳ್ಳೇ ಹೇಳ್ತಾರೆ. ಕೆಲವರು ಇದ್ದಾರೆ ಆ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡುವವರು. ನನಗೆ ಅದನ್ನು ಕಂಡ್ರೆ ಆಗೋದಿಲ್ಲ. ಸತ್ಯ ಹೇಳಿಯಪ್ಪ, ಸತ್ಯ ಹೇಳಲಿಕ್ಕೆ ಬರೋದೇ ಇಲ್ಲ ಅವರಿಗೆ. ಬುಧ ಇನ್ ಕುಂಭ, ಶುಡ್ ಬುಧ ಬಿ ಇನ್ ಕುಂಭ ಅಟ್ ಬರ್ತ್, ದ ಸಬ್ಜೆಕ್ಟ್ ವಿಲ್ ಬಿ ಬಿರೆಫ್ಟ್ ಆಫ್ ಗುಡ್ ಡಿಸ್ಪೊಸಿಷನ್. ನೋಡಿ, ಇವರೆಲ್ಲ ಈ ಶನಿ ಮನೆಯಲ್ಲಿದ್ದರೆ ಇವರು ಕೆಲಸವನ್ನು ಬೇಗ ಡಿಸ್ಪೋಸ್ ಮಾಡೋದಿಲ್ಲ. ಬಿರೆಫ್ಟ್, ವಂಚಿತರಾಗಿರ್ತಾರೆ ಅಂತ. ಗುಡ್ ಡೀಡ್ಸ್, ಒಳ್ಳೆಯ ಕೆಲಸವನ್ನು ಮಾಡೋದರಲ್ಲಿ ವಂಚಿತರಾಗಿರ್ತಾರೆ. ಬಿ ಅಟ್ಯಾಚ್ ಟು ಮೆನಿ ರಿಲಿಜಿಯಸ್ ಆ್ಯಕ್ಟ್ಸ್, ಧಾರ್ಮಿಕ ಕಾರ್ಯಗಳಿಗೆ ಇವರು ಅಟ್ಯಾಚ್ ಆಗಿರ್ತಾರೆ. ವಿಲ್ ಗಿವ್ ಅಪ್ ಡೂಯಿಂಗ್ ವರ್ದಿ ಥಿಂಗ್ಸ್, ಬಿ ಇನ್ಸಲ್ಟೆಡ್ ಬೈ ಅದರ್ಸ್, ಬೇರೆಯವರಿಂದ ಅಪಮಾನಿತರಾಗಿರ್ತಾರೆ. ಪರಿಶುದ್ಧರಿಲ್ಲ, ಇಂಪ್ಯೂರ್ ಪರ್ಸನ್ಸ್ ಇವರೆಲ್ಲ. ಬಿ ನಾಟ್ ವರ್ಚುವಸ್, ಅಂದರೆ ಇವರ ಹತ್ರ ದೊಡ್ಡ ಮಟ್ಟದ ಗುಣವೇ ಇರುವುದಿಲ್ಲ, ಸ್ವಲ್ಪ ಸಂಕುಚಿತ ಭಾವನೆ ಅಂತೇಳಿ, ಆಯಿತಾ. ಬಿ ಎ ವೆರಿ ವಿಕೆಡ್, ಬಾಪ್ರೇ. ಸೊ ಮಕರ ಅಥವಾ ಕುಂಭದಲ್ಲಿದ್ದರೆ ಕ್ರಿಕೆಟ್ ಅಂತ ಹೇಳ್ಬೋದು ಅವರು. ವಿಕೆಡ್ ಅಲ್ಲ, ಕ್ರಿಕೆಟ್ ಅಂತ ಹೇಳ್ಬೋದು, ಆಯಿತಾ. ಬಿ ಇನಿಮಿಕಲ್ ಟು ವೈಫ್, ಹೆಂಡತಿಗೂ ಕೂಡ ಶತ್ರುಗಳೇ ಆಗಿರ್ತಾರೆ ಅವರು. ಸೊ ಬಿ ಡಿವೈಡ್ ಆಫ್ ಕಾರ್ನಲ್ ಅಂದರೆ ರಿಲೇಟೆಡ್ ಫಿಸಿಕಲ್, ಎಸ್ಪೆಷಲಿ ಸೆಕ್ಶುವಲ್ ನೀಡ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಅದರಲ್ಲಿ ಕೂಡ ಅವರು ವಂಚಿತರಾಗಿರ್ತಾರೆ. ಅಂದರೆ ಕುಂಭ ರಾಶಿ, ಕುಂಭ ಲಗ್ನದವ್ರು ನೋಡಿ ಮೋಸ್ಟ್ಲಿ ಡೈವರ್ಸ್ ಆಗೋದು ಜಾಸ್ತಿ ಇರುತ್ತೆ. ದೇ ವಿಲ್ ನಾಟ್ ಬಿ ಬ್ಲೆಸ್ಡ್ ವಿತ್ ಕಿಡ್ಸ್ ಆಲ್ಸೋ. ಸಮ್ಟೈಮ್ಸ್, ನಾನು ಎಲ್ಲರೂ ಒಂದೇ ರೀತಿ ಅಂತ ಹೇಳೋದಿಲ್ಲ.
ಆಮೇಲೆ ಕೊನೆಯಲ್ಲಿ ಮೀನ ರಾಶಿಯಲ್ಲಿ ಬುಧ ಇದ್ದರೆ ಇದು ಮೋಕ್ಷದ ರಾಶಿ. ಬುಧ ಇಲ್ಲಿ ನೀಚ ಆಗ್ತಾನೆ, ಅಂದರೆ ಬುದ್ಧಿ ನೀಚ ವಿದ್ಯೆ ನೀಚ ಅಂತ ಹೇಳ್ತೇವೆ, ಆಯಿತಾ. ಸೊ ಇಲ್ಲಿ ಫಾರಿನ್ ಕಂಟ್ರೀಸಿಗೆ ತಿರುಗೋದು ಜಾಸ್ತಿ, ಇಶ್ಯೂಲೆಸ್ ಇರ್ತಾರೆ, ಪೂರಾಗಿರ್ತಾರೆ. ಆದರೆ ಒಳ್ಳೆ ವೈಫ್ ಅಂತೂ ಒಳ್ಳೆ ಪವಿತ್ರಳಾಗಿರ್ತಾಳೆ, ಬಿ ವರ್ಚುವಸ್, ಫಾರ್ಚುನೇಟ್, ಅದೃಷ್ಟವಂತರಾಗಿರ್ತಾರೆ. ಧರ್ಮದಲ್ಲಿ ಎಷ್ಟೊಂದು ನಂಬಿಕೆ ಇರುವುದಿಲ್ಲ, ಬಿ ಸ್ಕಿಲ್ಫುಲ್ ಇನ್ ಸ್ಟಿಚಿಂಗ್ ಎಕ್ಸೆಟ್ರಾ, ಹೊಲಿಯೋದ್ರಲ್ಲಿ ಭಾಳ ಎಕ್ಸ್ಪರ್ಟೈಸ್ ಇರ್ತದೆ. ಡಿವೈಡ್ ಆಫ್ ಪ್ರೊಫೇನ್ ಅಂದರೆ ನಾಟ್ ರಿಲೇಟಿಂಗ್ ಟು ದ್ಯಾಟ್ ವಿಚ್ ಈಸ್ ಸೇಕ್ರೆಡ್ ಆರ್ ರಿಲಿಜಿಯಸ್, ಸೆಕ್ಯುಲರ್ ಅಂತ. ನಾಲೆಡ್ಜ್, acquaintance with the shastras and fine arts, will be proficient in bagging others' wealth. ಈ ಬೇರೆಯವರ ಐಶ್ವರ್ಯವನ್ನು ಗಪಳಾಸ್ ಮಾಡೋದ್ರಲ್ಲಿ ನಂಬರ್ 1 ಇರ್ತಾರೆ. ಆ್ಯಂಡ್ ವಿಲ್ ಬಿ ಡಿವೈಡ್ ಆಫ್ ವೆಲ್ತ್, ಆಯಿತಾ. ಇವರು ವೆಲ್ತಿಂದ ವಂಚಿತರಾಗಿರ್ತಾರೆ, ಐಶ್ವರ್ಯದಿಂದ ವಂಚಿತರಾಗಿರ್ತಾರೆ. ಯಾಕಂದರೆ ಇದು ಮೋಕ್ಷದ ರಾಶಿ, ಕೊನೆಯ ರಾಶಿ. ಆದ್ದರಿಂದ ಅದಕ್ಕೆ ಗುರು ಎಲ್ಲೇ ಇದ್ದರೂ ಕೂಡ ನೀವು ಒಂದು ಕಾರಕತ್ವವನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕು ಅಂತೇಳಿ ಹೇಳ್ತೇವೆ. ಗುರು ಯಾವುದೇ ಮನೆಯಲ್ಲಿದ್ದರೆ, ಯಾಕಂದರೆ ಗುರು 12ನೇ ಮನೆ ಅಧಿಪತಿ ಆದ್ದರಿಂದ ಕಾಲ ನೈಸರ್ಗಿಕ ಮೋಕ್ಷದ ರಾಶಿಯ ಅಧಿಪತಿ, ಆಯಿತಾ. ಸೊ ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. 9481156540 ನೀವೆಲ್ಲ ಈ ಸಾರಾವಳಿಯನ್ನು ಮೆಚ್ಚಿದ್ದೀರಿ ಅಂಥೇಳಿ ನಂಬ್ತೇನೆ. ಸೊ ಇನ್ನೊಮ್ಮೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಂದು ಶುಭಾಶಯಗಳನ್ನು ಕೋರ್ತಾ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.